ಹಾಯ್ ಲಕ್ಷ್ಮಿ. ಮೀನಾಕ್ಷಿ, ಮೀನಾಕ್ಷಿ, ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಮೀನಾಕ್ಷಿ, ರಾಘವ್ಗೆ ನನಗೆ ಕ್ಯಾನ್ಸರ್ ಇರೋ ವಿಷಯನ ಹೇಳ್ಬಿಟ್ಟೆ. ಏನು? ರಾಘವ್ಗೆ ಹೇಳ್ಬಿಟ್ಯಾ? ನಾನು ನಿನ್ಗೆ ಹೇಳಿದ್ದೆ ತಾನೆ ಈ ಸಂದರ್ಭ ಸರಿ ಇಲ್ಲ, ಹೇಳ್ಬೇಡ ಅಂತ. ಮತ್ಯಾಕೆ ಹೇಳ್ದೆ? ಮತ್ತೇನ್ ಮಾಡ್ಲಿ ಮೀನಾಕ್ಷಿ? ಎಷ್ಟು ದಿನ ಅಂತ ಅವರಿಂದ ನಾನು ಈ ವಿಷಯನ ಮುಚ್ಚಿಟ್ಟು ನಾನು ಅವ್ರಿಗೆ ಮೋಸ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ನನ್ನ ಕಾಡ್ತಾ ಇತ್ತು. ಅದಕ್ಕೆ ವಿಧಿ ಇಲ್ಲದೆ ಹೇಳ್ಬಿಟ್ಟೆ. ಎಂತ ಕೆಲಸ ಮಾಡ್ಬಿಟ್ಟೆ ಲಕ್ಷ್ಮಿ ನೀನು? ಹೇಳ್ದಾಗಿಂದ ಅವ್ರ ವರ್ತನೆ ನನ್ನಿಂದ ನೋಡಕ್ಕಾಗ್ತಿಲ್ಲ ಕಡೆ. ರಾತ್ರಿ ಎಲ್ಲ ನಿದ್ದೆ ಮಾಡದೆ ನನ್ನೇ ನೋಡ್ತಾ ಕೂತ್ಕೊಂಡಿರ್ತಾರೆ. ನನ್ನ ಬಗ್ಗೆನೇ ಯಾವಾಗ್ಲೂ ಯೋಚನೆ ಮಾಡ್ತಾರೆ. ಏನಾದ್ರೂ ಮಾಡಕ್ ಹೋದ್ರೆ ಅದು ಮಾಡ್ಬೇಡ, ಇದು ಮಾಡ್ಬೇಡ, ನಿನಗ್ ಸುಸ್ತಾಗತ್ತೆ ಅಂತ ಹೇಳ್ತಾರೆ. ಲಕ್ಷ್ಮಿ, ಆಗಿದ್ದಾಯ್ತು, ನೀನೇನು ಟೆನ್ಷನ್ ಆಗ್ಬೇಡ. ರಾಘವ್ ಜೊತೆ ನಾನ್ ಮಾತಾಡ್ತೀನಿ. ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾರೆ ಕಣೆ. ಅವರನ್ನ ನನ್ನ ಕೈಯಿಂದ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ. ತಿಂಡಿನೂ ತಿಂದೆ ಟೆನ್ಷನ್ ಅಲ್ಲಿ ಹಾಗೆ ಆಫೀಸಿಗೆ ಹೊರಟ್ಬಿಟ್ರು. ಇನ್ನೇನಲ್ಲಿ ಬರ್ಬೋದು ಅನ್ಸುತ್ತೆ. ಮೀನಾಕ್ಷಿ, ನೀನೇ ಹೇಗಾದ್ರೂ ಮಾಡಿ ಅವ್ರನ್ನ ಸಮಾಧಾನ ಮಾಡು. ಸರಿ, ನಾನು ನೋಡ್ಕೋತೀನಿ, ನೀನ್ ಸಮಾಧಾನ ಮಾಡ್ಕೊ. ಸರಿ ಮೀನಾಕ್ಷಿ. ಹೇ, ನಾನು ನಿನ್ಗೇನು ಅನ್ಯಾಯ ಮಾಡಿದ್ದೀನಿ? ಯಾಕೆ ಎಷ್ಟು ದ್ವೇಷ ತಿರ್ಸ್ಕೊಂತಿದ್ಯಾ? ಅವಳಿಗೇನೋ ಬುದ್ಧಿ ಇಲ್ಲ. ಕ್ಯಾನ್ಸರ್ ವಿಷಯ ಮುಚ್ಚಿಟ್ಲು. ನಿನಗೇನಾಗಿತ್ತು? ನೀನಾದ್ರೂ ಹೇಳ್ಬೋದಾಗಿತ್ತಾನೆ. ಇಬ್ಬರು ಸೇರಿ ಯಾಮಾರಿಸ್ಬಿಟ್ರಲ್ಲ ನನ್ನ. ಅದು ರಾಘವ್. ಮಾತಾಡಬೇಡ ನೀನು. ಮಾತಾಡೋ ಅರ್ಹತೆನೂ ಇಲ್ಲ ನಿನಗೆ. ಮಾತಾಡ್ಬೇಕಾದ ಸಮಯದಲ್ಲಿ ಸೈಲೆಂಟ್ ಆಗಿದ್ದಳು, ಈಗೇನು ಹೇಳಕ್ ಬರ್ತಿದ್ಯಾ? ಒಬ್ಳು ಫ್ರೆಂಡ್ ಇರೋದಕ್ಕಿಂತ ನಮ್ಮನೆ ಸದಸ್ಯ ಅನ್ಕೊಂಡಿದ್ದೆ. ಆದ್ರೆ ನೀನು, ನಿನ್ನ ಹತ್ರ ಅವಳೆಲ್ಲ ಹೇಳ್ಕೊಂಡಿದ್ದು ತಾನೆ? ನಿನಗೆಲ್ಲ ಗೊತ್ತಿತ್ತು ತಾನೆ? ಯಾಕೆ ನನಗೆ ಮೊದಲೇ ಹೇಳಲಿಲ್ಲ? ಲಕ್ಷ್ಮಿಗಿಂತ ಆಫೀಸ್ನಲ್ಲಿ ಕೆಲಸದಲ್ಲಿ ನಾನು ನಿನ್ ಜೊತೆ ಜಾಸ್ತಿ ಇರ್ತೀನಿ. 24 ಗಂಟೆ ಅದು ಇದು ಅಂತ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ. ಒಂದೇ ಒಂದ್ಸಲ ನನಗೆ ಹೇಳ್ಬೇಕು ಅಂತ ಅನ್ನಿಸ್ತಿಲ್ವ ಮೀನಾಕ್ಷಿ? ಮೀನಾಕ್ಷಿ ಅಂದ್ರೆ ನಂಬಿಕೆ ಅಂತಿದ್ದೋ ನಾನು. ಆ ನಂಬಿಕೆನ ಸಾಯಿಸ್ಬಿಟ್ಟಿಯಲ್ಲ ನೀನು. ಈ ವಿಷಯನ ಲಕ್ಷ್ಮಿ ಸತ್ಮೇಲಾದ್ರೂ ಹೇಳ್ತಿದ್ದ ಅಥವಾ ಇವನಿಗೆ ಕೇಳಬೇಕು ಅಂತ ಸುಮ್ಮಿರ್ತಿದ್ದ? ರಾಘವ್, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಕಂಟ್ರೋಲು? ಎಲ್ಲ ಮುಗಿದ್ಮೇಲೆ ಏನೇ ಕಂಟ್ರೋಲು? ಅಲ್ಲ ಲಕ್ಷ್ಮಿ, ದಿನ ಎಣಿಸ್ತಿದ್ದಾಳೆ, ಇನ್ನು ನನಗೆ ಕಂಟ್ರೋಲ್ ಮಾಡ್ಕೊಂತ ಹೇಳ್ತಿದ್ಯಾ? ರಾಘವ್, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗತ್ತೆ. ಆದ್ರೆ ಬೇಕು ಅಂತ ಮುಚ್ಚಿಟ್ಟಿಲ್ಲ. ಮತ್ತಿನ್ನೇನು ಬೇಡ ಅಂತ ಮುಚ್ಚಿಟ್ರ? ನಿನಗೂ ನಿನ್ ಫ್ರೆಂಡ್ಗೂ ನನ್ನ ಮನುಷ್ಯನ ತರ ಕಾಣಿಸ್ತಿಲ್ವಾ? ನನಗೆ ಭಾವನೆಗಳೇ ಇಲ್ಲ, ಅದಕ್ಕೆ ಇವ್ನು ಯಾಕೆ ಹೇಳೋದು ಅಂತ ಅನ್ಕೊಂಡ್ರ? ನಿಮ್ಮಲ್ಲಿ ನಾನು ಒಬ್ಬನಲ್ಲ, ನಾನು ಹೊರಗ್ನವನಲ್ವಾ? ನೀನು ಲಕ್ಷ್ಮಿ ಸೇರ್ಕೊಂಡು ನನಗೆ ಮೋಸ ಮಾಡ್ಬಿಟ್ರಲ್ಲೇ. ರಾಘವ್, ಮನೆ ಕಟ್ಟುವಾಗ ಒಂದ್ ಇಟ್ಟಿಗೆ ಆ ಕಡೆ ಈ ಕಡೆ ಹೋದ್ರು ನೀನ್ ಸಹಿಸ್ತಿರ್ಲಿಲ್ಲ. ಅಂಥದ್ರಲ್ಲಿ ನನ್ನ ಜೀವನನೇ ಮುರ್ಕೊಂಡು ಬೀಳ್ತಿದ್ರು. ಸೈಲೆಂಟ್ ಆಗಿದೆಯಲ್ಲೇ. ಕಟ್ಟಿದ ಮನೆ ಬಿದ್ದೋಯ್ತು ಅಂದ್ರೆ ಮತ್ತೆ ಕಟ್ಬೋದ್ ಕಡೆ. ಆದ್ರೆ ಜೀವನ ಒಂದ್ಸಲ ಹೋಯ್ತು ಅಂದ್ರೆ ಹೋಯ್ತಷ್ಟೇ. ಏನೇ ಹತ್ತು ಕರೆದು ಗಲಾಟೆ ಮಾಡಿದ್ರು ಈ ಟೈಮ್ ಅನ್ನೋದನ್ನ ಮತ್ತೆ ಕಟ್ಟಕ್ಕಾಗಲ್ಲ. ಒಂದು ವೇಳೆ ನನ್ನ ಕುಟುಂಬಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅದ್ರ ಲಕ್ಷ್ಮಿ ತಪ್ಪೆಷ್ಟಿದ್ಯೋ ಅಷ್ಟೇ ತಪ್ಪು ನಿಂದು ಇದೆ.